ನಮಸ್ಕಾರ ವೀಕ್ಷಕರೇ, ನಿಮ್ಮ ಹೋಮ್ ಸ್ಕ್ರೀನ್ ಅಲ್ಲಿ ಆಡ್ಸ್ ಬರ್ತಾ ಇದೆಯಾ? ಅದ್ರ ಜೊತೆ ನೋಟಿಫಿಕೇಶನ್ ಬಾರ್ ಅಲ್ಲಿ ಕೂಡ ಆಡ್ಸ್ ಬರ್ತಾ ಇದೆಯಾ? ಮತ್ತೆ ನೀವು ಯಾವ್ದಾದ್ರು ಅಪ್ಲಿಕೇಶನ್ ಓಪನ್ ಮಾಡಿದ್ರು ಅದ್ರಲ್ಲಿ ಕೂಡ ಆಡ್ಸ್ ಬರ್ತಿದ್ಯಾ? ತಲೆನೇ ಕೆಡ್ಸ್ಕೊಬೇಡಿ. ಇವತ್ತು ನಾನು ಹೇಳೋ ಕೆಲವು ಸೆಟ್ಟಿಂಗ್ಸ್ ನ ನಿಮ್ಮ ಮೊಬೈಲ್ ಅಲ್ಲಿ ಚೇಂಜ್ ಮಾಡೋದ್ರಿಂದ ಆಡ್ಸ್ ಬರೋದನ್ನ ಸ್ಟಾಪ್ ಮಾಡ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ನ ಡೈಲಿ ಪ್ರತಿನಿತ್ಯ ಹಾಕ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಸರ್ಚ್ ಬಾರಲ್ಲಿ ಬಂದು DNS ಅಂತ ಟೈಪ್ ಮಾಡಿ. DNS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಅದಾದ್ಮೇಲೆ ಸರ್ಚ್ ಆಗುತ್ತೆ, ವೆಯ್ಟ್ ಮಾಡಿ. ನೋಡಿ, ಪ್ರೈವೇಟ್ DNS ಅಂತ ಬರ್ತಿದೆಯಲ್ಲ, ಪ್ರೈವೇಟ್ DNS ಸ್ಪೆಸಿಫೈ DNS ಅಂತಿದೆ. ಅದರಲ್ಲಿ ಸೆಕೆಂಡ್ ಆಪ್ಷನ್ ಸ್ಪೆಸಿಫೈ DNS ಗೆ ಹೋಗಿ. ಅದಾದ್ಮೇಲೆ ಆಟೋ ಸ್ಪೆಸಿಫೈ DNS ಅಂತಿದೆಯಲ್ಲ, ಥರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಈ ತರ DNS ಅಡ್ರೆಸ್ ಕೇಳ್ತಿದೆ. ಇಲ್ಲಿ ಏನ್ ಹಾಕ್ತೀರಾ ಅಂದ್ರೆ DNS.ADGUARD DNS.adguard.com ಅಂತ ಕೊಟ್ಟು, ಇದು ಸ್ಪೆಲ್ಲಿಂಗ್ ಕರೆಕ್ಟಾಗಿ ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ನೆಟ್ವರ್ಕೇ ವರ್ಕ್ ಆಗೋದಿಲ್ಲ, ಇಂಟರ್ನೆಟ್. ಓಕೆನಾ? DNS.adguard.com ಅಂತ ಕೊಟ್ಟು ಸೇವ್ ಮಾಡಿ. ಸೇವ್ ಮಾಡಿದ್ರೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಥರ್ಡ್ ಪಾರ್ಟಿ ಆಡ್ ಜನರೇಟ್ ಆಗುತ್ತಲ್ಲ, ಅದನ್ನ ಇದರಿಂದ ಸ್ಟಾಪ್ ಮಾಡ್ಬೋದು. ಓಕೆನಾ? ಇದೊಂದು ಸೆಟ್ಟಿಂಗು. ನೆಕ್ಸ್ಟ್ ಸೆಟ್ಟಿಂಗ್ ಬಂದು ಬ್ಯಾಕ್ ಬನ್ನಿ. ಇಲ್ಲಿ ಡೌನ್ ಬಂದ್ರೆ ಇಲ್ಲಿ ಆಪ್ಸ್ ಅಂತ ಇದೆ, ಆಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಆಪ್ ಮ್ಯಾನೇಜ್ಮೆಂಟ್ ಮೇಲೆ ಹೋಗಿ. ಇಲ್ಲಿ ನೀವು ಎಷ್ಟೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತೀರ. ಈ ಅಪ್ಲಿಕೇಶನ್ ಮತ್ತೆ ಐಕಾನ್ ಮತ್ತೆ ಅದ್ರ ನೇಮು ಎರಡು ಡಿಸ್ಪ್ಲೇ ಆಗ್ತಿರ್ಬೇಕು. ನೋಡಿ, ನಂದ್ರಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಿದೆ. ಅದಕ್ಕೆ ನಂದು ಯಾವ್ದನ್ನು ಅನ್ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಮ ಮೊಬೈಲ್ ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ಐಕಾನ್ಗಳಿದೆಯಲ್ಲ, ಈ ಐಕಾನ್ ಹತ್ರ ಐಕಾನ್ ಇಲ್ದಲೆ ಇಲ್ಲ ನೇಮ್ ಇಲ್ದಲೆ ಒಂದು ಅಪ್ಲಿಕೇಶನ್ ಇತ್ತು ಅನ್ಕೊಳ್ಳಿ. ಅದ್ರ ಮೇಲೆ ಈ ತರ ಹಿಂಗ್ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇದು ಇದೆ, ನಿಮಗ್ ತೋರಿಸ್ತಾ ಇದೀನಿ ಏನ್ ಮಾಡ್ಬೇಕು. ಆ ತರ ಐಕಾನು ಮತ್ತೆ ನೇಮ್ ಇಲ್ಲ ಅಂದ್ರೆ ಈ ತರ ಬಂದು ಸ್ಟೋರೇಜಿಗೆ ಬನ್ನಿ. ಕ್ಯಾಚೆ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕ್ಯಾಚೆ ಕ್ಲಿಯರ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಏನು ಇಲ್ಲ, ಅದಕ್ಕೆ ದಿರ ತೋರಿಸ್ತಿದೆ. ಅದಾದ್ಮೇಲೆ ಇದು ಬೇಡ, ಬೇರೆ ತೋರಿಸ್ತೀನಿ ತಾಳೆ, ಫೋನ್ ಪೇನೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಸ್ಟೋರೇಜ್ ಯೂಸೇಜ್ ಹೋಗ್ತೀರಾ, ನೋಡಿ ಇಲ್ಲಿ ಕ್ಲಿಯರ್ ಕ್ಯಾಚೆ ಅಂತಿದೆ. ಹಿಂಗ್ ಕ್ಲಿಕ್ ಮಾಡಿ ಕ್ಲಿಯರ್ ಆಗುತ್ತೆ. ಓಕೆನಾ? ಬ್ಯಾಕ್ ಬಂದು ಅನ್ಇನ್ಸ್ಟಾಲ್ ಮಾಡ್ಬೇಕಾ. ಯಾವ ತರ ಆ್ಯಪು ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಐಕಾನು ಇರಬಾರ್ದು, ನೇಮು ಇರಬಾರ್ದು. ಆ ತರ ಇದ್ರೆ ಮಾತ್ರ ಮಾಡಿ. ಈ ತರ ಐಕಾನು ಮತ್ತೆ ನೇಮ್ ಇರೋದನ್ನ ಮಾಡಕ್ ಹೋಗ್ಬಿಡಿ. ಓಕೆನಾ? ಇದು ಸೆಕೆಂಡ್ ಸೆಟ್ಟಿಂಗು. ಇನ್ನೊಂದು ಥರ್ಡ್ ಸೆಟ್ಟಿಂಗು, ಇದು ಕೂಡ ಇಂಪಾರ್ಟೆಂಟ್. ನಿಮಗೆ ಪದೇ ಪದೇ ಜಿಮೇಲ್ ಅಲ್ಲಿ ಈ ಇಮೇಲ್ ವೆಬ್ಸೈಟ್ಗಳು ಬರ್ತಾ ಇರುತ್ತೆ. ಅಂದ್ರೆ ಏನಾದ್ರು ಪ್ರಮೋಷನಲ್ ಮೇಲ್ಸ್, ಆ ತರ ಎಷ್ಟೊಂದು ಮೇಲ್ಸ್ ಬರ್ತಿರುತ್ತೆ. ಅದನ್ನ ಹೆಂಗ್ ಮಾಡ್ತೀರಾ ಅಂದ್ರೆ, ಇಮೇಲ್ ಓಪನ್ ಮಾಡ್ಕೊಳ್ಳಿ. ಇಮೇಲ್ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ಗೆ ಹೋಗಿ. ಸರ್ಚ್ ಬಾರ್ಗೆ ಹೋಗಿ ಅನ್ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡಿ. ನೋಡಿ, ಇದೆಲ್ಲ ವೆಬ್ಸೈಟ್ ಮೆಸೇಜಸ್, ಪ್ರಮೋಷನ್ ಮೆಸೇಜಸ್. ಏನು ಮಾಡಂಗಿಲ್ಲ. ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಈ ಝೂಮೇ ಅನ್ಕೊಳ್ಳಿ. ಝೂಮ್ ಓಪನ್ ಮಾಡ್ತೀನಿ. ನೋಡಿ, ಇಲ್ಲಿ ಅನ್ಸಬ್ಸ್ಕ್ರೈಬ್ ಅಂತ ಮೇಲ್ಗಡೆನೆ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೋ ಟು ವೆಬ್ಸೈಟ್ ಅಂತ ಬರ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ವೆಯ್ಟ್ ಮಾಡಿ, ಸ್ವಲ್ಪ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ನೋಡಿ, ಓಪನ್ ಆದ್ಮೇಲೆ ಯು ಹ್ಯಾವ್ ಅನ್ಸಬ್ಸ್ಕ್ರೈಬ್ಡ್ ಅಂತ ಬಂತು. ಈ ತರ ಮಾಡೋದ್ರಿಂದ ಸ್ಟಾಪ್ ಆಗುತ್ತೆ. ಈಗ ಅನ್ನೆಸೆಸರಿ ಮೇಲ್ಸು, ಪ್ರಮೋಷನಲ್ ಮೇಲ್ಸು ಈ ತರ ಎಲ್ಲ ಬರೋದಿಲ್ಲ. ಈ ತರ ನೀವು ಯಾವ್ದಾವ್ದು ಇರುತ್ತೋ, ಈಗ ಒಂದೊಂದು ತೋರಿಸಿದೀನಿ ನಿಮ್ಗೆ. ನೋಡಿ, ಇಲ್ಲಿ ಪರ್ಪ್ಲೆಕ್ಸಿಟಿ ಅಂತಿದೆ, ಮತ್ತೆ ಯೂಟ್ಯೂಬ್ ಇದೆ, ಈ ತರ ಝೊಮ್ಯಾಟೊ ಇದೆ. ಈ ತರ ಯಾವ್ದಕ್ ಬೇಕೋ ಇದನ್ನ ಓಪನ್ ಮಾಡೋದು. ಇಲ್ಲೋಗಿ ಅನ್ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಮತ್ತೆ ಕೇಳ್ತಿದೆ ಅನ್ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ನೋಡಿ, ಮುಗೀತು. ಅನ್ಸಬ್ಸ್ಕ್ರೈಬ್ ಅಂತ ಬಂತು. ಅವಾಗ ಪ್ರಮೋಷನಲ್ ಮೇಲ್ಸು, ಈ ತರ ನಮ್ಗೆ ಯೂಸ್ಫುಲ್ ಇರಲಿಲ್ಲ ಅಂತ ಮೇಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ. ಓಕೆನಾ? ಇದೊಂದು ಸೆಟ್ಟಿಂಗು. ನೆಕ್ಸ್ಟ್ ಇನ್ನೇನ್ ಮಾಡ್ತೀರಾ ಅಂದ್ರೆ, ಕ್ರೋಮ್ಗೆ ಹೋಗಿ ಎಲ್ಲ ಕ್ಲೋಸ್ ಮಾಡ್ಬಿಡಿ. ಕ್ಲೋಸ್ ಮಾಡಿ ಕ್ರೋಮಿಗೆ ಬನ್ನಿ. ಕ್ರೋಮಿಗೆ ಬಂದು ಫಾರ್ ಎಕ್ಸಾಂಪಲ್ ಇಲ್ಲಿ 3 ಡಾಟ್ಸ್ ಇದೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡೌನ್ ಬಂದು ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸ್ ಆದ್ಮೇಲೆ ಏನಕ್ಕೆ ಹೋಗ್ತೀರಾ ಅಂದ್ರೆ,
ಸೈಟ್ ಸೆಟ್ಟಿಂಗ್ಸ್ಗೆ ಹೋಗಿ. ಸೈಟ್ ಸೆಟ್ಟಿಂಗ್ಸ್ಗೆ ಹೋಗಿ ಡೌನ್ ಬಂದರೆ ಫುಲ್ ಡೌನ್ ಬನ್ನಿ. ಫುಲ್ ಡೌನ್ ಬಂದರೆ ಇಲ್ಲಿ ಪಾಪಪ್ ಅಂಡ್ ರೀಡೈರೆಕ್ಟ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಬ್ಲಾಕ್ ಅಂತಂದರೆ ಆಫ್ ಇದೆ, ಈ ಥರ ಇರಬೇಕು. ಅಲೋಡ್ ಅಂತ ಇತ್ತು ಅಂದರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಪಾಪಪ್ ಬರ್ತಾ ಇರುತ್ತೆ ಆ್ಯಡ್ಸು ಮೊಬೈಲಲ್ಲಿ ನೀವೇನಾದರೂ ಯೂಸ್ ಮಾಡ್ತಿದ್ದಾಗ. ಆನ್ ಇದ್ರೆ ಅಲೋಡ್ ಕೊಟ್ಟಿದ್ರೆ ಮಾತ್ರ, ಆಫ್ ಮಾಡಿದರೆ ಆ ಥರ ಬರೋದು ಕೂಡ ಸ್ಟಾಪ್ ಆಗುತ್ತೆ. ಇದೊಂದು ಸೆಟ್ಟಿಂಗು. ಆಮೇಲೆ ಇಂಟ್ರೂಸಿವ್ ಆ್ಯಡ್ಸು ಇದನ್ನು ಕೂಡ ನೀವು ಆಫ್ ಮಾಡಿರ್ಬೇಕು, ಆನ್ ಇರುತ್ತೆ ನಿಮ್ದ್ರಲ್ಲಿ. ಇದನ್ನ ಆಫ್ ಮಾಡಿದ್ರೆ ಇಲ್ಲೇ ಇದೆ ನೋಡಿ, ಆ್ಯಡ್ಸ್ ಆರ್ ಬ್ಲಾಕ್ಡ್ ಆನ್ ಸೈಟ್ಸ್ ನೋನ್ ಟು ಶೋ ಇಂಟ್ರೂಸಿವ್ ಆರ್ ಮಿಸ್ಲೀಡಿಂಗ್ ಆ್ಯಡ್ಸ್. ನಿಮಗೆ ಯೂಸ್ಫುಲ್ ಇರಲ್ಲ, ಮತ್ತೆ ಸುಮ್ಮನೆ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಯೂಸ್ ಮಾಡ್ಬೇಕಾದ್ರೆ. ಇದೊಂದು ಸೆಟ್ಟಿಂಗು. ಓಕೆನಾ? ನೀವಿಷ್ಟು ಮಾಡಿದ್ರೆ ಆರಾಮಾಗಿ ನಿಮ್ಮದು ಮೊಬೈಲ್ ಆ್ಯಡ್ಸು ಯಾವ ಸ್ಕ್ರೀನ್ ಮೇಲೂ ಆ್ಯಡ್ಸ್ ಬರಲ್ಲ, ನೋಟಿಫಿಕೇಶನ್ ಮೇಲೆ ಆ್ಯಡ್ಸ್ ಬರಲ್ಲ, ನೀವು ಅಪ್ಲಿಕೇಶನ್ ಓಪನ್ ಮಾಡಿದ್ರು ಆ್ಯಡ್ಸ್ ಬರಲ್ಲ. ಇಷ್ಟನ್ನ ನೀವು ಫಾಲೋ ಅಪ್ ಮಾಡಬೇಕು. ಇನ್ನೊಂದು ಲಾಸ್ಟ್ ಒಂದು ಹೇಳ್ತೀನಿ, ಎಲ್ಲ ಕ್ಲೋಸ್ ಮಾಡಿ ಮತ್ತೆ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸಿಗೆ ಬಂದು ಡೌನ್ ಬನ್ನಿ. ಫುಲ್ ಡೌನ್ ಬಂದರೆ ಗೂಗಲ್ ಅಂತ ಆಪ್ಷನ್ ಇರುತ್ತೆ, ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಲ್ ಸರ್ವಿಸಿಗೆ ಹೋಗಿ, ಅದಾದ್ಮೇಲೆ ಡೌನ್ ಬನ್ನಿ. ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿಲಿ ಆ್ಯಡ್ಸ್ ಅಂತ ಇದೆ, ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಡೌನ್ ಬನ್ನಿ, ಡೆಲೀಟ್ ಅಡ್ವರ್ಟೈಸಿಂಗ್ ID. ಯಾವ್ದಾದ್ರು ನಿಮ್ಗೆ ಆ್ಯಪ್ಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿರುತ್ತೋ ಅದನ್ನ ಡೆಲೀಟ್ ಮಾಡಿ ಅಂತ ಇಲ್ಲಿ ಆಪ್ಷನ್ ಬರ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಡಿ, ಇಷ್ಟು ಏನೇನು ಎಲ್ಲ ಓದ್ಕೊಳ್ಳಿ ಒಂದ್ಸತಿ. ಅದಾದ್ಮೇಲೆ ಡೆಲೀಟ್ ಅಡ್ವರ್ಟೈಸಿಂಗ್ ID ಕೊಡಿ, ಡಿಲೀಟ್ ಆಗೋಯ್ತು. ಓಕೆನಾ? ಇದೊಂದು ಮಾಡಿದ್ರೆ ನಿಮ್ಮ ಮೊಬೈಲ್ ಫುಲ್ಲು ಸೇಫು, ಯಾವ ಅಡ್ವರ್ಟೈಸ್ಮೆಂಟು ಬರಲ್ಲ, ಏನೂ ಆಗಲ್ಲ, ಎಲ್ಲ ಈಸಿಗೆ ವರ್ಕ್ ಆಗುತ್ತೆ. ಇನ್ನು ನಿಮ್ಗೇನು ಆ್ಯಡ್ಸ್ ಬರ್ದಲ್ಲ, ಹಿಂಗೆ ಸೇಫ್ ಆಗಿರುತ್ತೆ ಮೊಬೈಲ್. ಓಕೆ, ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಯೂಸ್ಫುಲ್ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಿಂದ ಇನ್ನು ಮುಂದೆ ಯೂಸ್ಫುಲ್ ವಿಡಿಯೋಸ್ನ ಡೈಲಿ ಹಾಕ್ತಾ ಹೋಗ್ತೀನಿ. ಧನ್ಯವಾದಗಳು.